ಬಾಲ್ಯ ವಿವಾಹ ನಿರ್ಮೂಲನೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ ಬಾಲ್ಯ ವಿವಾಹ ನಿಷೇಧ ಅಭಿಯಾನದ ಅಂಗವಾಗಿ ಸಂಚಾರಿ ಜಾಗೃತಿ ವಾಹನವಾದ ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಸಂಡೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಚಾಲನೆ ನೀಡಲಾಯಿತು. ತಹಶೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ ಹಾಗೂ ಪಿಡಿಒ ನಾಗರಾಜ್, ಸಿಡಿಪಿಒ ನಾಗರಾಜ್, ಆಶಲತಾ ಸೋಮಪ್ಪ ಅವರುಗಳು ಮುಕ್ತಿರಥ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ ಅವರು, ಬಾಲ್ಯ ವಿವಾಹವು ಕಾನೂನು ಬಾಹಿರವಾಗಿದ್ದು ಸಮಾಜದ ಅಭಿವೃದ್ಧಿಗೆ ದೊಡ್ಡ ಮಾರಕವಾಗಿದೆ. ಇದನ್ನು ನಿರ್ಮೂಲಗೊಳಿಸಲು ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಹೇಳಿದರು. ಸಿಡಿಪಿಒ ನಾಗರಾಜ್ ಮಾತನಾಡಿ, ತಾಲೂಕಿನಲ್ಲಿ ವಿಶೇಷವಾಗಿ ಚೋರನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಕ್ತಿ ರಥವನ್ನು ಪ್ರಾರಂಭಿಸಲಾಗಿದೆ. ಈ ರಥವು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ತೆರಳಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಿದೆ ಎಂದು ತಿಳಿಸಿದರು. ಪಂಚಾಯತ್ ಜಿಲ್ಲಾಡಳಿತ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಈ ಒಂದು ಬಾಲ್ಯ ವಿವಾಹ ಮುಕ್ತ ಏನು ರಥ ಬಂದಿದೆ, ಇದು ಇಡೀ ದೇಶದಲ್ಲಿ ಬಾಲ್ಯ ವಿವಾಹ ಮುಕ್ತ ಮಾಡಬೇಕಂತ ಏನೀಗ ಒಂದು ಇದು ಏನೋ ಕಾರ್ಯ ನಡೀತಾ ಇದೆ. ಇದಕ್ಕೆ ಈ ನಮ್ಮ ತಾಲೂಕಿನಲ್ಲಿ ಹೆಚ್ಚೆಚ್ಚು ನಮ್ಮ ಒಂದು ಚೋರನೂರು ಬಂಡ್ರಿ ಭಾಗಗಳಲ್ಲಿ ಬಾಲ್ಯ ವಿವಾಹ ನಡೀತಾವೆ. ಅದನ್ನು ತಡೆಗಟ್ಟುವ ಸಲುವಾಗಿ ಈಗ ನಿನ್ನೆ ತಾನೇ ಮಾನ್ಯ ಸಂಸದರು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ರಥಕ್ಕೆ ಚಾಲನೆ ನೀಡಿರ್ತಾರೆ. ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಂಥ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಮಾನ್ಯ ಯುವ ಸಾಹೇಬರು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಳಗೊಂಡಂತೆ ಈ ರಥಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಇದು ಈಗ ಯಶವಂತ ನಗರ, ಬಂಡ್ರಿ, ಬೊಮ್ಮಘಟ್ಟ, ಚೋರನೂರು ಭಾಗವಾಗಿ ಎಲ್ಲ ಒಂದು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಬಾಲ್ಯ ವಿವಾಹ ತಡೆಗಟ್ಟಬೇಕು ಅಂತೇಳಿ ಕಾರ್ಯರೂಪಕ್ಕೆ ತಂದಿದ್ದೀವಿ. ಈ ರಥಕ್ಕೆ ಇಲ್ಲಿ ಏನು ಹೋಗ್ತಾ ಇದೆ ಅದು ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್, ಇಒ, ಸಿಡಿಪಿಒ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ರೀಚ್ ಮತ್ತು ರೀಡ್ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಾನ್ಯ ಸಂಸದರು ಚಾಲನೆ ನೀಡಿದ್ದಾರೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಬಂದಿದೆ. ಬಹುತೇಕ ನಮ್ಮ ತಾಲೂಕು ಗ್ರಾಮ ಪಂಚಾಯತ್ 26 ಗ್ರಾಮ ಪಂಚಾಯತಿಯಲ್ಲಿ ಈ ರಥ ಚಾಲನೆ ನೀಡಲಾಗುತ್ತದೆ. ಎಲ್ಲ ಕಡೆ ಪ್ರಚಾರಕ್ಕೆ ಅವಕಾಶ ಇದೆ. ಹಾಗಾಗಿ ಸಮುದಾಯ ಮತ್ತು ಜನರು ಭಾಗವಹಿಸಿಕೊಂಡು ತಾವು ಇದರಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ ಕಾರಣ ಸಮುದಾಯ ಮತ್ತು ಜನರು ಹೆಚ್ಚೆಚ್ಚು ಭಾಗವಹಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ಬಾಲ್ಯ ವಿವಾಹದ ವಿರುದ್ಧ ಎಲ್ಲ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡುತ್ತೇನೆ. ನನ್ನ ಕುಟುಂಬ ಬಡಾವಣೆ ಅಥವಾ ಸಮುದಾಯದಲ್ಲಿ ಯಾವುದೇ ಬಾಲ್ಯ ವಿವಾಹ ನಡೆಯದಂತೆ ನೋಡಿಕೊಳ್ಳುತ್ತೇನೆ. ಬಾಲ್ಯ ವಿವಾಹ ಯಾವುದೇ ಪ್ರಯತ್ನದ ಬಗ್ಗೆ ಮಕ್ಕಳ ಸಹಾಯವಾಣಿ 1098 ERS 112 ಪಂಚಾಯತ್ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ವರದಿ ಮಾಡುತ್ತೇನೆ. ಎಲ್ಲ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗಾಗಿ ನನ್ನ ಧ್ವನಿಯನ್ನು ಎತ್ತುತ್ತೇನೆ. ಮತ್ತೆ ಬಾಲ್ಯ ವಿವಾಹ ಮುಕ್ತ ಭಾರತ ನಿರ್ಮಾಣಕ್ಕೆ ನಾನು ಬೆಂಬಲಿಸುತ್ತೇನೆ. ಬೇಡ ಬಾಲ್ಯ ವಿವಾಹ ಬೇಡ ಬಾಲ್ಯ ವಿವಾಹ ಬೇಡ ಬಾಲ್ಯ ವಿವಾಹ ನಿಲ್ಲಿಸಿ ಬಾಲ್ಯ ವಿವಾಹ ನಿಲ್ಲಿಸಿ ಬಾಲ್ಯ ವಿವಾಹ ನಿಲ್ಲಿಸಿ. ಹೆಣ್ಣೊಂದು ಕಲಿತರೆ ಶಿಕ್ಷಣವೇ ಈಗಲೇ ಏಕೆ ತಾಳಿಯ ನಂಟು ಆಗಲಿ ಬಿಡಿ ಅಂತೆ. ಈಗಲೇ ಏಕೆ ತಾಳಿಯ ನಂಟು ಈಗಲೇ ಏಕೆ ತಾಳಿಯ ನಂಟು ಬೇಡವೇ ಬೇಡ ನಿಲ್ಲಿಸಿ. ಸಮುದಾಯ ಸಂಘಟಕರಾಗಿ ಕೆಲಸ ಮಾಡ್ತಿದ್ದೀನಿ.
ರೀಚ್ ಸಂಸ್ಥೆ ಮುಖ್ಯ ಉದ್ದೇಶ ಏನಂತಂದರೆ 2030ರೊಳಗೆ ಬಾಲ್ಯ ಮುಕ್ತ ಭಾರತ ಆಗಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರೀಚ್ ಸಂಸ್ಥೆ ಸಹಯೋಗದೊಂದಿಗೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಮತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಳ್ಳಿಯಲ್ಲಿ ಪ್ರಚಾರ ಆಗಬೇಕು. ಯಾವುದೇ ಮಗುವಿನ ಮೇಲೆ ಅಂದರೆ 18 ವರ್ಷದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅದನ್ನು ಬಾಲ್ಯ ವಿವಾಹ ಅಂತೀವಿ. ಮದುವೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಕೆ ಶಿಕ್ಷಣದಿಂದ ವಂಚಿತರಾಗ್ತಾರೆ, ಆಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದ್ರ ಜೊತೆಗೆ ಆಕೆ ಬಾಲ್ಯವನ್ನು ನಾವು ಕಸಿದಂತಾಗುತ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮಗು ಅಥವಾ ತಾಯಿ ಇಬ್ಬರು ಸಾಯೋವಂಥ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ರಕ್ತಹೀನತೆಯಿಂದ ಬಳಲುತ್ತದೆ ಮಗು ಕೂಡ. ಅದ್ರ ಸಲುವಾಗಿ ಯಾವುದೇ ಏರಿಯಾದಲ್ಲಿ ಕೂಡ ಬಾಲ್ಯ ವಿವಾಹ ಕಂಡು ಬಂದರೆ 1098ಕ್ಕೆ ಅಂದರೆ 1098ಕ್ಕೆ ಜಿಲ್ಲಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು. ಅದ್ರ ಜೊತೆಗೆ 112ಕ್ಕೆ ಕರೆ ಮಾಡಿದರೆ ಮದುವೆಯನ್ನು ನಿಲ್ಲಿಸ್ತಾರೆ. ಒಂದು ವೇಳೆ ಬಾಲ್ಯ ವಿವಾಹಕ್ಕಿಂತ ಆಗೋದ್ರೊಳಗೆ ಅದ್ರ ಜೊತೆಗೆ ನಿಶ್ಚಿತಾರ್ಥ ಏನಾದರೂ ಕಂಡು ಬಂದರೆ ಅದ್ರ ಕೂಡ ಶಿಕ್ಷಾರ್ಹ ಅಪರಾಧ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಧನ್ಯವಾದಗಳು.